ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹುಬ್ಬಳ್ಳಿಯಲ್ಲಿ ಮತ್ತೆ ಜೋರಾಗ್ತಾ ಇದೆ ಆಸಾರ ಹೊಂಡಾ ಪುಷ್ಕರಣಿಯ ವಿವಾದ. ವಿವಾದಿತ ಸ್ಥಳದಲ್ಲಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಹಿಂದೂಪರ ಸಂಘಟನೆ ಹಾಗೂ ಬಿಜೆಪಿ ನಾಯಕರಿಂದ ಪ್ರೊಟೆಸ್ಟ್. ಪ್ರಮೋದ್ ಮುತಾಲಿಕ್, ಶಾಸಕ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜೋರಾಯಿತು ಆಸಾರ ಹೊಂಡಾ ಪುಷ್ಕರಣಿಯ ವಿವಾದ. ವಿವಾದಿತ ಸ್ಥಳದಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಹಿಂದೂಪರ ಸಂಘಟನೆ ಜೊತೆಗೆ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಮೋದ್ ಮುತಾಲಿಕ್, ಶಾಸಕ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ ಆಕ್ರೋಶ ಹೊರ ಹಾಕಿದ್ದಾರೆ. ಇನ್ನು ಪ್ರತಿಭಟನೆ ಇರುವಂತಹ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಪ್ರತಿಭಟನೆ ಹೆಚ್ಚಾಗ್ತಾ ಇದ್ದಂತೆ ಪೊಲೀಸರು ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದಿದ್ದಾರೆ. ಸ್ಥಳದಲ್ಲಿ ಸದ್ಯ BNS 163 ಸೆಕ್ಷನ್ ಅನ್ನ ಕಾಯ್ದೆಯಡಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿದೆ. 1500ಕ್ಕೂ ಅಧಿಕ ಸಿಬ್ಬಂದಿಯನ್ನ ನಿಯೋಜಿಸಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈಗ 163 ಸೆಕ್ಷನ್ ಕಾಯ್ದೆಯಡಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿದೆ. ಸುಮಾರು 1500ಕ್ಕೂ ಅಧಿಕ ಸಿಬ್ಬಂದಿಗಳನ್ನು ನಿಯೋಜಿಸಿ ಬಿಗಿ ಬಂದೋಬಸ್ತನ್ನ ಪೊಲೀಸರು ಕೈಗೊಂಡಿದ್ದಾರೆ. ಒಂದು ವೇಳೆ ಇವತ್ತು ತಡಿಬಹುದು, ನಾಳೆ ಆದ್ರೂ ಬರ್ತಾರೆ. ನಾವು ಕರೆ ಕೊಟ್ಟಿದ್ದೇವೆ, ಕರೆ ಕೊಡದೇನೂ ಬರ್ಬೋದು. ಇದನ್ನು ಇವತ್ತು ಹೇಳ್ಬಿಡ್ತೇವೆ. ಕೃಷಿ ಸೊಸೈಟಿಯಲ್ಲಿ ಅಧ್ಯಕ್ಷರು ನಿರ್ದೇಶಕರ ಕಿರುಕುಳದ ಆರೋಪ ಕೇಳಿಬಂದಿದೆ. ಕೃಷಿ ಸೊಸೈಟಿಯ ಕಾರ್ಯದರ್ಶಿಯಾದಂಥ ಜಿ ನಿಂಗಪ್ಪ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೊಸಪೇಟೆಯ ಚಿತ್ತವಾಡ್ಗಿಯ ಕೃಷಿ ಗ್ರಾಮೀಣ ಸೊಸೈಟಿಯ ಕಾರ್ಯದರ್ಶಿಯಾಗಿದ್ರು. ನಿರ್ದೇಶಕ ವಡ್ಡಿನ ಸೀನಪ್ಪ, ಅಧ್ಯಕ್ಷ ಸತೀಶ್ ಇವರಿಬ್ರು ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಪದೇ ಪದೇ ಲೆಕ್ಕಪತ್ರ ವಿಚಾರದಲ್ಲಿ ಕಿರಿಕಿರಿಯನ್ನ ಮಾಡ್ತಾ ಇದ್ರಂತೆ. ಕಿರಿಕಿರಿಗೆ ನಿನ್ನೆ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕಾರ್ಯದರ್ಶಿ ನಿಂಗಪ್ಪ ಅವರು ಸಾವನ್ನಪ್ಪಿದ್ದಾರೆ. ಚಿತ್ತವಾಡ್ಗಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಸ್ಥಳೀಯರು, ರೈತ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅಂತೇಳಿ, ನ್ಯಾಯ ಬೇಕು ಅಂತೇಳಿ ಸ್ಥಳೀಯರು ಜೊತೆಗೆ ರೈತ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಈ ಲೆಕ್ಕಪತ್ರದ ವಿಚಾರದಲ್ಲಿ ಪದೇ ಪದೇ ಅವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ರು. ಹೀಗಾಗಿ ಆ ಕಾಟ ತಾಳಲಾರದೆ ಆತ ನಿನ್ನೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು. ಬಟ್ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾರೆ. ಕೃಷಿ ಸೊಸೈಟಿಯಲ್ಲಿ ಅಧ್ಯಕ್ಷರು ಮತ್ತು ನಿರ್ದೇಶಕರು ವಿಪರೀತ ಕಿರುಕುಳ ಕೊಡ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಸ್ಥಳೀಯರು ಜೊತೆಗೆ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಅದೇ ನಮ್ಮ ಅಪ್ಪರು ಫೋನ್ ಮಾಡಿದ್ರು, ನಾವು ವಿಷಯ ಕುಡಿದು ಅಂತಂದ. ಇಮಿಡಿಯೇಟ್ಲಿ ನಾವೆಲ್ಲರೂ ನಮ್ಮ ನಾನು ನಮ್ಮ ಅಕ್ಕ ಎಲ್ಲರೂ ಹಂಗೆ ಇಮಿಡಿಯೇಟ್ಲಿ ಆಫೀಸಿಗೆ ಬರೋದು. ಆಫೀಸಿಂದ 100 ಬಿಟ್ಟು ಹಾಸ್ಪಿಟ್ಲಿಗೆ ಹಾಕೊಂಡು ಮಾಡಿದ್ವಿ. ಬಂದು ನೀರಲ್ಲಿ ಇದು ಕೊಟ್ಟರು, ನೀರಲ್ಲಿ ಕುಡಿದ್ಮೇಲೆ ವಾಮಿಟ್ ಗಿಮಿಟ್ ಎಲ್ಲ ಮಾಡ್ಕೊಂಡ್ರು, ಬಾತ್ರೂಮ್ ಕೂಡ ಮಾಡ್ಕೊಂಡ್ರು. ಆಮೇಲೆ ಅದು ಉಸಿರಾಟ ಸ್ವಲ್ಪ ತೊಂದರೆ ಆಯಿತು. ಆಮೇಲೆ ಅದಾದ್ಮೇಲೆ ಸ್ಟೇಟ್ಮೆಂಟ್ ಪೊಲೀಸರು ಬಂದು ಎಲ್ಲ ಬರ್ಕೊಂಡು ಹೋದಾಗ ಆಫೀಸಲ್ಲಿ ಫುಲ್ ಟಾರ್ಚರ್ ಕೊಡೋಕೆ ಹೋಗಿದ್ರು ಅಂತ. ನಾನು ಲೆಕ್ಕದ ಬುಕ್ಕದಲ್ಲಿ ಟಾರ್ಚರ್ ಕೊಡ್ತಿದ್ರಂತೆ. ಆಮೇಲೆ ಒಂದು 2-3 ತಿಂಗಳಿಂದ ನಿಮಗೆ ಮಾಡ್ತಾನೆ ಇದ್ದಾರೆ. ಅವರು ಕೆಲಸದ ಮೇಲೆ ಸೊಸೈಟಿ ಸೆಕ್ರೆಟರಿ. ಅಲ್ಲಿ ಸೆಕ್ರೆಟರಿ ಅವರು ನಿಂಗಪ್ಪ ಅಂತಂದೇಳಿ ಕೆಲಸ ಮಾಡ್ತಾರೆ, ಸೆಕ್ರೆಟರಿ ಇದ್ದಾರೆ. ಅದು ಸುಮಾರು 2-3 ತಿಂಗಳಿಂದ ಅವರಿಗೆ ಮಾನಸಿಕ ಒತ್ತಡ ಆಗಿದೆ ಲೆಕ್ಕಪತ್ರದ ವಿಷಯವಾಗಿ. ಅದು ಒಂದು ಆಡಿಟಿಗೆ ಕೊಟ್ಟಾಗ ಆಡಿಟಿಂದ ರಿಪೋರ್ಟ್ ಬರೋವರೆಗೆ ಯಾಕೆ ತಡ್ಡಿಲ್ಲ ಇವರು ಅಂತ ಬರೀ ಒತ್ತಡ ಹಾಕಂತ ಪರಿಸ್ಥಿತಿ ಏನಿತ್ತು ಇವರಿಗೆ. ಈಗ ಅವರೇ ನೇರ ಹೊಣೆ ಅಂತ ನಾನು ಏನು ಅಧ್ಯಕ್ಷ ಮತ್ತು ಡೈರೆಕ್ಟರ್ ಇಬ್ಬರು ವೀರೇಶ್ ಮತ್ತು ಸೀನಪ್ಪ ಮತ್ತು ಇವರು ರಾಜೇಶ್ ಅಂತ ಸತೀಶಪ್ಪ ಅವರೇ ನೇರ ಹೊಣೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಿಮ್ಮ ಅಪ್ಪನ ಸೊತ್ತು ಏನಲ್ಲ, ಅದು ರೈತರ ದುಡ್ಡು. ಅದು ನಾವು GB ಒಳಗೆ ಕೇಳಬೇಕಾದದ್ದು ನಾವು. ನೀವು ಅಲ್ಲಿರ್ತಕ್ಕಂಥ ಡೈರೆಕ್ಟ್ರು ಮತ್ತು ಅಧ್ಯಕ್ಷರ ಕಿರುಕುಳದಿಂದಾಗಿ ಪಾಯ್ಸನ್ ಅನ್ನು ಕುಡಿರ್ತಕ್ಕಂಥದ್ದು. ನಿನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ. ಬಹುಶಃ ಆರಾಮಾಗ್ತಾರ ಅಂತ ನಮ್ಮೆಲ್ಲರೂ ಕೂಡ ಒಂದು ಆಸೆ ಇತ್ತು. ಆದರೆ
ನಿನ್ನೆ ಏಕಾಏಕಿ ಸಂಜೆ ಒಂದು 6:30-7 ಗಂಟೆ ಸುಮಾರುವರೆಗೆ ಉಸಿರಾಟದ ತೊಂದರೆ ಆಗಿ ತೀರ್ಕೊಂಡಿದ್ದಾರೆ. ಸೊ ಹಂಗಾಗಿ ಇವತ್ತು ನಾವು ಚಿತ್ತವಾಡಿಗೆಯ ಸ್ಥಳೀಯರಾಗಿ ಒತ್ತಾಯ ಮಾಡೋದೇನೆಂದರೆ ಆ ಸೊಸೈಟಿಯಲ್ಲಿ ಏನೆಲ್ಲ ಹಣಕಾಸಿನ ವ್ಯವಹಾರ ಆಗಿದೆ, ಏನೆಲ್ಲ ಮಾನಸಿಕ ಒತ್ತಡ ಆಗಿದೆ ಅಧಿಕಾರಿಗಳ ಮೇಲೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಏನೆಲ್ಲ ಒತ್ತಡ ಆಗಿದೆ, ಅದರ ಮೇಲೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಮತ್ತು ಸಹಕಾರ ಸಂಘದ ಸೊಸೈಟಿಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಅಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರಗಳ